ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತಿ ಹೊಸ ಕಿರಂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹಚ್ಚುವಂತಹ ವಿಶೇಷವಾದ ದೀಪಾರಾಧನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಅಮ್ಮನವ್ರ ದೇವಸ್ಥಾನದಲ್ಲಿ ಲಿಂಬೆಹಣ್ಣಿನ ದೀಪಾರಾಧನೆ ಎಷ್ಟು ದಿನಗಳು ಮಾಡಬೇಕು, ಎಷ್ಟು ಲಿಂಬೆಹಣ್ಣುಗಳನ್ನು ನಾವು ತೆಗೆದುಕೊಂಡು ಹೋಗಿ ಮಾಡಬೇಕು, ಮಾಡುವ ವಿಧಾನವನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬರೀ ನೋಡೋಣಂತೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಮನೆಯಲ್ಲಿ ಮಾಡೋದಾದರೆ ನೀವು ಬೆಳಗ್ಗೆ ದೀಪಾರಾಧನೆ ಈ ದೀಪಾರಾಧನೆಯನ್ನು ನೀವು ಮನೆಯಲ್ಲೇ ಮಾಡಬೇಕಂತೇನಿಲ್ಲ, ನೀವು ದೇವಸ್ಥಾನದಲ್ಲಿ ಸಹ ನೀವು ಮಾಡಬಹುದು. ಇದು ಸ್ವಲ್ಪ ನಾವು ವಿಶೇಷವಾಗಿ ಮಾಡಬೇಕು. ನೀವು ದೇವಸ್ಥಾನದಲ್ಲಿ ಮಾಡುವುದಾದರೆ ನೀವು ಒಂದು ಅಡಿಕೆ ಪ್ಲೇಟ್ ಅಥವಾ ನೀವು ಬಾಳೆ ಎಲೆಯನ್ನು ನೀವು ತೆಗೆದುಕೊಂಡು ಹೋಗಬಹುದು. ಮುತ್ಕದ ಎಲೆ ಸಹ ನೀವು ತೆಗೆದುಕೊಂಡು ಹೋಗಿ. ಆದರೆ ನಾನು ನಿಮಗೆ ಮನೆಯಲ್ಲೇ ತಿಳಿಸ್ಕೊಳ್ತಾ ಇರೋದ್ರಿಂದ ಒಂದು ಹಿತ್ತಾಳೆ ಪ್ಲೇಟನ್ನು ಇಟ್ಟಿದ್ದೇನೆ. ಹಿತ್ತಾಳೆ ಪ್ಲೇಟ್ ಮೇಲೆ ನೀವು ಬೇವಿನ ಸೊಪ್ಪನ್ನು ನೀವು ಹಾಕಬೇಕಾಗಿರುತ್ತದೆ. ಬೇವಿನ ಸೊಪ್ಪು ನಿಮಗೆ ಸಿಕ್ಕಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಅಕ್ಕಿಯನ್ನು ಹಾಕಿ. ಆ್ಯಕ್ಚುಲಿ ನಾವು ಅಮ್ಮನವರಿಗೆ ಬೇವಿನ ಸೊಪ್ಪನ್ನು ತುಂಬ ಒಂದು ಪ್ರಿಯವಾಗೋದ್ರಿಂದ ನಾವು ನವರಾತ್ರಿ ಹಬ್ಬದಲ್ಲಿ ಬೇವಿನ ಸೊಪ್ಪನ್ನು ಬಳಸಿ ಈ ದೀಪಾರಾಧನೆ ಮಾಡುವುದು ತುಂಬ ಉತ್ತಮ ಆಗೋದ್ರಿಂದ ಬೇವಿನ ಸೊಪ್ಪನ್ನು ಹಾಕಿ ಒಂದು 4 ಕಡ್ಡಿ ಇಟ್ಟರೆ ಸಾಕು. ಬೇವಿನ ಸೊಪ್ಪನ್ನು ಹಾಕಿ ಅದ್ರ ಮೇಲೆ 3 ಹಿಡಿ ಅಕ್ಕಿಯನ್ನು ಹಾಕಿಕೊಂಡು 4 ವಿಳೆದೆಲೆಯನ್ನು ಇಡಿ. ಒಂದು ದೀಪಕ್ಕೆ 2 ವಿಳೆದೆಲೆಯನ್ನಾಗಿ ಮಾಡಿಕೊಂಡು ಇಡಿ. ಅದಕ್ಕೆ 5 ಕಡೆ ಹಾಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ. ಕೆಂಪು ಅಕ್ಷತೆ ತುಂಬಾ ಒಳ್ಳೆಯದು ಈ ನವರಾತ್ರಿ ಹಬ್ಬಕ್ಕೆ. ಕೆಂಪು ಅಕ್ಷತೆಯನ್ನು ನಾನು ಹಾಕಿದ್ದೇನೆ. ನಂತರದಲ್ಲಿ 2 ಬೆಲ್ಲದ ಅಚ್ಚನ್ನು ನೀವು ಇಡಬೇಕು. ಈ ಬೆಲ್ಲದ ಅಚ್ಚಿಗೆ ಸಹ ನೀವು ಸುತ್ತಲೂ ಸಹ ಸ್ವಲ್ಪ ಮಟ್ಟಿಗೆ ನೀವು ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ. ಸ್ವಲ್ಪ ಮಟ್ಟಿಗೆ ಹಚ್ಚಿ, ತುಂಬ ಸಹ ಹಚ್ಚಲು ನೀವು ಹೋಗಬೇಡಿ. ಅದಕ್ಕೆ ನೀವು ಕೆಂಪು ಬತ್ತಿಯನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಕೆಂಪು ಬತ್ತಿಯನ್ನು ನೀವು ಹೇಗೆ ಸಿದ್ಧತೆ ಮಾಡ್ಕೋಬೇಕಂದ್ರೆ 4 ನೀವು ಬತ್ತಿಯನ್ನು ತೆಗೆದುಕೊಳ್ಳಿ. 4 ಬತ್ತಿ 2 ಬತ್ತಿಯನ್ನಾಗಿ ಮಾಡಿ ಅದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಕುಂಕುಮ ಹಾಗೂ ತುಪ್ಪದ ಒಂದು ಲೇಪನೆ ಅದಕ್ಕೆ ನೀವು ಹಚ್ಕೊಂಡು ಈ ದೀಪದ ಒಳಗಡೆ ಇಟ್ಟು ನೀವು ತುಪ್ಪವನ್ನೇ ಹಾಕಿ ನೀವು ದೀಪಾರಾಧನೆ ಮಾಡಬೇಕು. ಮತ್ತು ನೀವು ಕೊಬ್ಬರಿ ಎಣ್ಣೆಯನ್ನು ನೀವು ಹಾಕಲು ಹೋಗಬೇಡಿ. ಬೇರೆ ನೀವು ಮಣ್ಣಿನ ದೀಪ ಆಗಿರ್ಬೋದು, ಹಿತ್ತಾಳೆ ದೀಪಕ್ಕೆ ಅದೆಲ್ಲ ನೀವು ಕೊಬ್ಬರಿ ಎಣ್ಣೆ ಹಾಕಬಹುದು. ಆದರೆ ಈ ಹಿಟ್ಟಿನ ದೀಪಾರಾಧನೆ ಮತ್ತು ಬೆಲ್ಲದ ದೀಪಾರಾಧನೆ ಮಾಡಿದಾಗ ಮಾತ್ರ ನೀವು ತುಪ್ಪವನ್ನೇ ನೀವು ಹಾಕಬೇಕು. ನೀವು ತುಪ್ಪವನ್ನೇ ಹಾಕಿ ಸ್ವಲ್ಪ ಮಟ್ಟಿಗೆ ತುದಿಗೆ ನೀವು ಸ್ವಲ್ಪ ಕರ್ಪೂರವನ್ನು ನೀವು ಹಚ್ಚಿ, ಯಾಕಂದರೆ ಅದು ಬೇಗನೆ ಹತ್ಕೊಳ್ಳಲಿ ಅಂತ. ಹೂಗಳಿಂದ ಅಲಂಕಾರ ಮಾಡಿ. ಕೆಂಪು ಹಳದಿ ಹೂ ಅಮ್ಮನವರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ನೀವು ಕಮಲದ ಹೂ ಸಹ ನೀವು ಇರಬಹುದು. ಉದ್ದಿನ ಕಡ್ಡಿಯಿಂದ ನಿಮ್ಮ ಸಂಕಲ್ಪದ ಅನುಗುಣವಾಗಿ ನೀವು ಸಂಕಲ್ಪ ಮಾಡಿಕೊಂಡು ಉದ್ದಿನ ಕಡ್ಡಿಯಿಂದ ಈ ದೀಪಾರಾಧನೆಯನ್ನು ನೀವು ಮಾಡಬಹುದು. ಪ್ರತಿನಿತ್ಯ ಸಹ ನೀವು ಮಾಡಬಹುದು, ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಸಹ. ಒಂದು ದಿವಸಕ್ಕೆ ನೀವು 2 ಬೆಲ್ಲದ ನೀವು ತೆಗೆದುಕೊಂಡು ಬಂದು ನೀವು ದೀಪಾರಾಧನೆ ಮಾಡಬೇಕು. 9 ದಿನ ಮಾಡಿ 10ನೇ ದಿವಸ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಸಹ ನೀವು ಮಾಡಬಹುದು. ಬನ್ನಿ, ಇವಾಗ ನಾನು ನಿಮಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಈ ದೀಪಾರಾಧನೆಯನ್ನು ಸಹ ನೀವು ಮನೆಯಲ್ಲಿ ಸಹ ಮಾಡಬಹುದು, ಹಾಗೆ ದೇವಸ್ಥಾನದಲ್ಲಿ ಸಹ ನೀವು ಮಾಡಬಹುದು. ಮನೆಯಲ್ಲಿ ಮಾಡೋದ್ರಿಂದ ನಾನು ನಿಮಗೆ ತಾಮ್ರದ ಪ್ಲೇಟನ್ನು ಇಟ್ಟಿದ್ದೇನೆ ಕೆಳಗೆ. ನೀವು ದೇವಸ್ಥಾನದಲ್ಲಿ ಆಗಿದ್ದರೆ ನೀವು ಬಾಳೆ ಎಲೆ, ಹುತ್ತುಕದ ಎಲೆ ಅಥವಾ ನೀವು ಅಡಿಕೆ ತಟ್ಟೆಯನ್ನು ಸಹ ನೀವು ಬಳಸ್ಬಹುದು. ನಾನು ನಿಮಗೆ ತಾಮ್ರದ ಪ್ಲೇಟನ್ನು ಇಟ್ಟಿದ್ದೇನೆ. ಅದ್ರ ಮೇಲೆ ಬೇವಿನ ಸೊಪ್ಪನ್ನು ನೀವು ಹಾಕಿ. ಇದು ಸಹ ಸೇಮ್ ಅದೇ ರೀತಿಯೇ ಮಾಡುವಂಥದ್ದು. ಬೇವಿನ ಸೊಪ್ಪು ಇಲ್ಲವಾದರೆ ನೀವು ಡೈರೆಕ್ಟಾಗಿ ಅಕ್ಕಿಯನ್ನು ನೀವು ಹಾಕ್ಬೋದು. ಬೇವಿನ ಸೊಪ್ಪಿನ ಮೇಲೆ 3 ಹಿಡಿ ಅಕ್ಕಿಯನ್ನು ಹಾಕಿಕೊಂಡು 4 ವಿಳೆದೆಲೆಯನ್ನು ಇಡಿ. ಇಲ್ಲವಾದರೆ ಡೈರೆಕ್ಟಾಗಿ ನೀವು ಅಕ್ಕಿ ಮೇಲೆ ಸಹ ಇಡಬಹುದು. ಆದ ತುಪ್ಪ ಸೋರಿದಂತ ನಾನು 4 ವಿಳೆದೆಲೆಯನ್ನು ಇಟ್ಟಿದ್ದೇನೆ. ಒಂದು ದೀಪಕ್ಕೆ 2 ವಿಳೆದೆಲೆ ಅಂತ. ವಿಳೆದೆಲೆಗೆ ನೀವು ತೊಟ್ಟನ್ನು ತೆಗೆದು 5 ಕಡೆ ಹಾಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಕೆಂಪು ಅಕ್ಷತೆಯನ್ನು ಹಾಕಿದ್ದೇನೆ. ಈ ದೀಪವನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕಂದ್ರೆ, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅರಿಶಿನವನ್ನು ನೀವು ಹಾಕಿ, ತುಪ್ಪ, ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು ಅದನ್ನು ನೀವು ಕಲಿಸ್ಕೊಂಡು 2 ದೀಪಗಳನ್ನಾಗಿ ಅದು ನೀವು ಮಾರ್ಪಾಡು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀವು ತುಪ್ಪ ಹಾಗೆ ಬತ್ತಿಯನ್ನು ಅಷ್ಟು ನೀವು ದೀಪದ ರೀತಿಯಲ್ಲಿ ಮಾಡಿಕೊಂಡು ಕೆಂಪು ಬತ್ತಿಯನ್ನೇ ಹಾಕಬೇಕು. ನೀವು ಬೆಲ್ಲದ ದೀಪಾರಾಧನೆಗೆ ಸಹ ಕೆಂಪು ಬತ್ತಿಯನ್ನೇ ಹಾಕಬೇಕು, ಹಾಗೆ ಇದಕ್ಕೆ ಸಹ. ಮತ್ತು ನೀವು ತುಪ್ಪವನ್ನೇ ಹಾಕಿ ನೀವು ದೀಪಾರಾಧನೆ ಮಾಡಬೇಕು. ಇದಕ್ಕೆ ಮಾತ್ರ ನೀವು ಮತ್ತು ಕೊಬ್ಬರಿ ಎಣ್ಣೆ ಮಾತ್ರ ಹಾಕಲು ಹೋಗಬೇಡಿ, ತುಪ್ಪವನ್ನೇ ಹಾಕಬೇಕು. ನೀವು ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ. ಅಂದರೆ ಅಮ್ಮನವರಿಗೆ ಇಷ್ಟವಾಗಿರುವಂಥ ಹಳದಿ ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿಕೊಂಡು ನಿಮ್ಮ ಸಂಕಲ್ಪದ ಅನುಗುಣವಾಗಿ, ಅಂದರೆ ನೀವು ಸಂಕಲ್ಪ ಕೇಳಿಕೊಂಡು
ಊದಿನ ಕಡ್ಡಿಯಿಂದ ಈ ದೀಪಾರಾಧನೆಯನ್ನು ಮಾಡಬೇಕು. ಎಷ್ಟು ದಿನಗಳ ಕಾಲ ಮಾಡಬೇಕಂದ್ರೆ 9 ದಿನಗಳ ಕಾಲ ಸಹ ನೀವು ಮಾಡಬಹುದು. ಇಲ್ಲವಾದಲ್ಲಿ ನೀವು 9 ದಿನಗಳ ಕಾಲ ಬೆಲ್ಲ ದೀಪಾರಾಧನೆ ಮಾಡಿಕೊಂಡು ಕೊನೆಯ ದಿವಸ ಅಂದರೆ 10ನೇ ದಿವಸ ಸಹ ನೀವು ಈ ಅಕ್ಕಿ ದೀಪಾರಾಧನೆ ಮಾಡ್ಬೋದು. ಈ ಥರ ಸಹ ನೀವು ಮಾಡ್ಬೋದು. ಇಲ್ಲವಾದಲ್ಲಿ 10 ದಿನಗಳ ಕಾಲ ಸಹ ಇದೇ ದೀಪಾರಾಧನೆಯನ್ನು ಸಹ ನೀವು ಮಾಡಬಹುದು. ಬೆಳಿಗ್ಗೆನೇ ಮಾಡಬೇಕು ನೀವು ಪೂಜೆ ಮಾಡುವಂಥ ಸಮಯದಲ್ಲಿ. ಹಾಗೆ ನೀವು ಈ ಅಕ್ಕಿ ದೀಪಾರಾಧನೆ ಮಾಡಿದಾಗ ಅಕ್ಕಿಯನ್ನು ಇಟ್ಟಿರ್ತೀರಿ ಕೆಳಗೆ, ಅದನ್ನು ನೀವು ಅಡುಗೆಗೆ ಉಪಯೋಗಿಸ್ಕೋಬಹುದು. ಸ್ವೀಟಿಗೆ ನೀವು ಹಸುವಿಗೆ ಸಹ ಸ್ವಲ್ಪ ಮಟ್ಟಿಗೆ ಅಂತ ಕೊಡಬೇಕು. ಹಾಗೆ ದೀಪವನ್ನು ನೀವು ಹಸುವಿಗೆ ಕೊಡಿ. ಇಲ್ಲವಾದರೆ ನೀವು ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಹಾಕಿ. ಬೆಲ್ಲದ ದೀಪಾರಾಧನೆ ಮಾಡಿದ್ದಾದಲ್ಲಿ ಬೆಲ್ಲ ಹಾಗೆ ಅಕ್ಕಿಯನ್ನು ಹಾಕಿಕೊಂಡು ಒಂದು ಸ್ವೀಟ್ ಮಾಡಿಕೊಂಡು ಹಸುವಿಗೆ ಕೊಡಿ. ಹಾಗೆ ನೀವು ಸಹ ಪ್ರಸಾದ ರೂಪವಾಗಿ ಅದನ್ನು ತಿನ್ಬಹುದು. ಅಮ್ಮನವರ ದೇವಸ್ಥಾನದಲ್ಲಿ ಲಿಂಬೆಹಣ್ಣಿನ ದೀಪಾರಾಧನೆ ಯಾವ ರೀತಿ ಮಾಡಬೇಕಂದ್ರೆ, ನೀವು 3 ಲಿಂಬೆಹಣ್ಣನ್ನು ನೀವು ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ. ಈ ನವರಾತ್ರಿ ಸಮಯದಲ್ಲಿ ಪ್ರತಿನಿತ್ಯ ನೀವು ಮಾಡಬೇಕು. ಹೀಗೆ ಒಂದು ದಿವಸದಲ್ಲಿ ನೀವು ಮಂಗಳವಾರ ಶುಕ್ರವಾರನೇ ಮಾಡ್ತೀರಿ. ಈ ನವರಾತ್ರಿ ಸಮಯದಲ್ಲಿ ನೀವು 10 ದಿನಗಳ ಕಾಲ ಸಹ ನೀವು ಮಾಡಬಹುದು. ಇಲ್ಲವಾದರೆ 9 ದಿನಗಳ ಕಾಲ ಈ ದೀಪವನ್ನು ಈ ಲಿಂಬೆಹಣ್ಣಿನ ದೀಪಾರಾಧನೆ ಮಾಡಿಕೊಂಡು 10ನೇ ದಿವಸ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಥವಾ ಬೆಲ್ಲದ ದೀಪಾರಾಧನೆ ಮಾಡುವುದು ಸಹ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು. ನೀವು ಇದೇ ರೀತಿಯ ಮಾಡಿ. ಹಾಗೆ ನೀವು 3 ಲಿಂಬೆಹಣ್ಣನ್ನು ನೀವು ತೆಗೆದುಕೊಂಡು ಹೋಗಿ 6 ದೀಪಗಳಾಗಿ ಆಗ್ತದೆ. ಕೆಲವರು ನವದುರ್ಗೆಯವರು ಅಂತ 9 ಲಿಂಬೆಹಣ್ಣನ್ನು ಸಹ ನೀವು ತೆಗೆದುಕೊಂಡು ಹೋಗ್ತಾರೆ. ನಿಮ್ಮ ಆಯ್ಕೆಗೆ ಅದು. 9 ಲಿಂಬೆಹಣ್ಣನ್ನು ನೀವು ತೆಗೆದುಕೊಂಡು ಹೋಗಿದ್ರೆ 18 ದೀಪಗಳಾಗ್ತದೆ. ನೀವು 18 ದೀಪಕ್ಕೆ ಸಹ ಇದೇ ರೀತಿ ನೀವು ದೀಪಾರಾಧನೆ ಮಾಡಬೇಕು. ಒಂದು ಪ್ಲೇಟ್ ಮೇಲೆ ಸ್ಟೀಲ್ ಪ್ಲೇಟ್ ಆದರೂ ಸಹ ನೀವು ತೆಗೆದುಕೊಂಡು ಹೋಗ್ಬೋದು. ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ನೀವು ಕೆಂಪು ನೀರನ್ನಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಲಿಂಬೆಹಣ್ಣನ್ನು ಇಟ್ಟು ಅದನ್ನು ನೀವು ಹೆಚ್ಚಿ ರಸ ತೆಗೆದು ಉಲ್ಟಾ ಮಾಡಿಕೊಂಡು ನೀವು ಲಿಂಬೆಹಣ್ಣನ್ನು ಇಟ್ಟು ತುಪ್ಪದ ಬತ್ತಿಯನ್ನು ಹಾಕಿಕೊಂಡು ಎಣ್ಣೆಯನ್ನು ಹಾಕಿ, ಇದಕ್ಕೆ ನೀವು ಎಣ್ಣೆಯನ್ನು ಹಾಕಬಹುದು. ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನೀವು ಹಾಕಿಕೊಂಡು ದೀಪಾರಾಧನೆ ಮಾಡಬೇಕಾಗುತ್ತದೆ. ಯಾವ ಸಮಯದಲ್ಲಿ ಮಾಡಬೇಕಂದ್ರೆ ನೀವು ಈ ದೀಪಾರಾಧನೆಯನ್ನು ನೀವು ಅಮ್ಮನ ದೇವಸ್ಥಾನದಲ್ಲಿ ಸಂಜೆ ಸಮಯದಲ್ಲಿ ನೀವು ಮಾಡಬೇಕು. ಸಾಮಾನ್ಯ ದಿನಗಳಲ್ಲಿ ನೀವು ರಾಹುಕಾಲದಲ್ಲಿ ಮಾಡ್ತೀರಿ. ಆದರೆ ಈ ನವರಾತ್ರಿ ಸಮಯದಲ್ಲಿ ನೀವು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡಬೇಕಾಗಿರುತ್ತದೆ. ಈ ಲಿಂಬೆಹಣ್ಣಿನ ದೀಪಾರಾಧನೆ ಮಾತ್ರ ನೀವು ಮನೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಲು ಹೋಗಬೇಡಿ. ನೀವು ದೇವಸ್ಥಾನದಲ್ಲಿನೇ ಮಾಡಬೇಕು. ಹಾಗೆ ಕೆಲವರು ಶಮಿ ವೃಕ್ಷದ ಪೂಜೆ, ಬನ್ನಿ ಮರದ ಪೂಜೆಗೆ ಸಹ ಹೋಗ್ತಾರೆ. ಅವರು ಸಹ ಬನ್ನಿ ಮರದ ಮುಂದೆ ಲಿಂಬೆಹಣ್ಣಿನ ದೀಪಾರಾಧನೆ ಮಾಡಬಹುದು. ಆದರೆ ನೀವು ಬನ್ನಿ ಮರದ ಮುಂದೆ ಅಥವಾ ಹಿಂಭಾಗದಲ್ಲಿ ನಾಗರಕಟ್ಟೆವಿದ್ದರೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಾಡಲು ಬರುವುದಿಲ್ಲ. ಅಲ್ಲಿ ನೀವು ಅಕ್ಕಿ ದೀಪಾರಾಧನೆ ಅಥವಾ ಬೆಲ್ಲದ ದೀಪಾರಾಧನೆ ನೀವು ಮಾಡಬೇಕು. ನಾಗರಕಟ್ಟೆ ಇಲ್ಲವಾದಲ್ಲಿ ನೀವು ಒಂದು ಈ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬೇಕು. ಅದನ್ನು ಮಾತ್ರ ನೀವು ತಿಳಿದುಕೊಂಡು ಮಾಡಿ, ಮತ್ತು ಏನೇನೋ ಸಹ ನೀವು ಮಾಡಲು ಹೋಗಬೇಡಿ. ನೋಡಲ್ಲ ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹಚ್ಚುವಂಥ ವಿಶೇಷವಾದ ದೀಪಾರಾಧನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.